ನಮಸ್ತೆ ಅಕೌಂಟೆನ್ಸಿ ವಿದ್ಯಾರ್ಥಿಗಳೇ, ಎಲ್ರಿಗೂ ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸಿಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡ್ತಾಯಿದ್ವಿ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಬಗ್ಗೆ ಮತ್ತೆ ಒಂದು ಸರಿ ತಿಳ್ಕೊಳ್ತಾ ಇದ್ವಿ ಬೇಸಿಕನ್ನು. ನಿನ್ನೆ ಕ್ಲಾಸಲ್ಲಿ ನಾನು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಬಗ್ಗೆ ಯಾರು ಯೂಸ್ ಮಾಡ್ತಾರೆ, ಯಾವ ರೀತಿ ಇರುತ್ತೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಬಗ್ಗೆ ಹೇಳಿದೆ. ಸೊ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅದ್ರ ಬಗ್ಗೆನೂ ಹೇಳಿದ್ದೆ. ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣ, ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಯಾರ್ಯಾರು ಯೂಸ್ ಮಾಡ್ತಾರೆ, ಯಾರು ಪ್ರಿಪೇರ್ ಮಾಡ್ತಾರಂತ ಹೇಳಿದೆ. ಯಾರು ಪ್ರಿಪೇರ್ ಮಾಡ್ತಾರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು? ಫೈನಾನ್ಷಿಯಲ್ ಮ್ಯಾನೇಜರ್ ಪ್ರಿಪೇರ್ ಮಾಡ್ತಾರೆ, ಅಥವಾ ಅಕೌಂಟೆಂಟ್ ಪ್ರಿಪೇರ್ ಮಾಡ್ಬೋದು, ಅಥವಾ ಅಕೌಂಟೆಂಟ್ ಅಥವಾ ಫೈನಾನ್ಷಿಯಲ್ ಮ್ಯಾನೇಜರ್ ಪ್ರಿಪೇರ್ ಮಾಡ್ತಾರೆ. ಸೊ ಇಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಯಾರ್ಯಾರು ಯೂಸ್ ಮಾಡ್ತಾರೆ, ನಾನು ನಿನ್ನೆ ನಿಮ್ಗೊಂದು ಹೋಮ್ವರ್ಕ್ ಕೊಟ್ಟಿದ್ದೆ. ಏನು ಹೋಮ್ವರ್ಕ್ ಕೊಟ್ಟಿದ್ದೆ? 5 ಕಂಪ್ನಿಗಳನ್ನ ಬರೀರಿ, ಆ 5 ಕಂಪ್ನಿಯ ಪ್ರಾಫಿಟ್ ಮತ್ತು ಲಾಸ್ಗಳನ್ನ ಕಂಡಿಡ್ರಿ ಅಂತ ಹೇಳಿದೆ. ಬ್ರಾಕೆಟ್ ಒಂದು ಬಾಕ್ಸ್ ಹಾಕಿ ಮಾಡಿ ಅಂತ ಹೇಳಿದೆ ತಾನೆ ಕೊಡೋದು. ಈ ಥರ 5 ಕಂಪ್ನಿ 2017, 18, 19, 20 ಈ ಥರ ಅಲ್ಲೇ ಕೊಡು. ಈ ಥರ ಒಂದು ಬಾಕ್ಸ್ ಹಾಕ್ಕೊಂಡು ಅವ್ರದ್ದು ಪ್ರಾಫಿಟು ಲಾಸನ್ನು ತಿಳ್ಕೊಂಡು ಬನ್ನಿ ಅಂತ ಹೇಳಿದ್ದೆ. ಈ ಇನ್ಫಾರ್ಮೇಷನ್ ನಿಮ್ಗೆ ಹೆಂಗೆ ಸಿಕ್ತು? ಇಂಟರ್ನೆಟ್ ಸಿಕ್ತು. ಇಂಟರ್ನೆಟಲ್ಲಿ ಯಾರು ಹಾಕಿದ್ರು ಅಂತ ಹೇಳಿದ್ದೆ? ಆ ಕಂಪ್ನಿಗಳು ಹಾಕಿರ್ತಾವೆ ಅಂತ ಹೇಳಿದ್ದೆ. ಸೊ ಈಗ ಹಾಗಾಗಿ ನಿಮಗೆ ಏನು ಸಿಕ್ತು? ಇನ್ಫಾರ್ಮೇಷನ್ ಸಿಕ್ತು. ಹಾಗಾದರೆ ಈ ಇನ್ಫಾರ್ಮೇಷನ್ನ ಯೂಸ್ ಮಾಡಿದಿರ್ತಾನೆ ನೀವೆಲ್ಲ. ಸೊ ಹಾಗಾದ್ರೆ ನೀವ್ಯಾರು? ಯೂಸರ್ಸ್. ಏನಂತ ಕರಿತೀರಾ? ಯೂಸರ್ಸ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಯೂಸರ್ಸ್ ಅಂತ ಕರಿತೀವಿ. ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಯಾರ್ಯಾರು ಯೂಸ್ ಮಾಡಿದ್ರು? ಸೊ ಫಸ್ಟ್ ಆಫ್ ಆಲ್ ಪಬ್ಲಿಕ್ ಯೂಸ್ ಮಾಡಿತು. ನೀವೆಲ್ಲ ಪಬ್ಲಿಕ್, ನಿಮಗೆ ಹೇಳಿದ ತಕ್ಷಣ ನೀವು ಬರ್ಕೊಂಬಂದ್ರಿ. ಪಬ್ಲಿಕ್ ಯೂಸ್ ಮಾಡುತ್ತೆ, ಗೌರ್ಮೆಂಟ್ ಯೂಸ್ ಮಾಡುತ್ತೆ. ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಒಂದು ಸಂಸ್ಥೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನ ಯಾರು ಯೂಸ್ ಮಾಡ್ತಾರೆ? ಪಬ್ಲಿಕ್ ಯೂಸ್ ಮಾಡ್ತಾರೆ, ಗೌರ್ಮೆಂಟ್ದವ್ರು ಯೂಸ್ ಮಾಡ್ತಾರೆ. ಸಪ್ಲಾಯರ್ಸ್ ಅಂದರೆ ಯಾರು? ಸಪ್ಲಾಯರ್ಸ್ ಅಂದರೆ ಯಾರು? ಕೆಲಸಗಾರರಲ್ಲ, ನಿಮಗೆ ವಸ್ತುಗಳನ್ನು ಪೂರೈಕೆ ಮಾಡುವಂಥ ವ್ಯಕ್ತಿಗಳು, ಪೂರೈಕೆದಾರರು. ಈಗ ನೀವು ಯಾರಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ ಶುಗರ್ ಫ್ಯಾಕ್ಟ್ರಿ ಓನರ್. ಯಾವುದಿದೆ? ಶುಗರ್ ಫ್ಯಾಕ್ಟ್ರಿ ಇದೆ. ಈ ಶುಗರ್ ಫ್ಯಾಕ್ಟ್ರಿಗೆ ಕಬ್ಬು ಯಾರು ಕಳಿಸ್ತಾರೆ? ರೈತರು ಯಾರು? ಸಪ್ಲಾಯರ್ಸ್. ಅವರು ಕೂಡ ನಿಮ್ಮ ಸಂಸ್ಥೆ ಬಗ್ಗೆ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಬಗ್ಗೆ ತಿಳ್ಕೊಳ್ತಾರೆ. ಈ ಕಂಪ್ನಿ ಚಲೋ ಇತ್ತು, ಕೆಟ್ಟಿತ್ತು, ಏನಿತ್ತು. ಫಾರ್ ಎಕ್ಸಾಂಪಲ್ ಪ್ರತಿ ವರ್ಷ ಇದು ಲಾಸಲ್ಲಿ ಇತ್ತಂದರೆ ಕಬ್ಬ ಕಳಿಸ್ತಾರೆ. ಇಲ್ಲಿ ಯಾಕೆ ಕಳಿಸಲ್ಲ? ಲಾಸ್ ಇದೆ ಕಂಪ್ನಿ, ನಮಗೆ ಅಲ್ಲೇ ಲಾಸ್ ಆಗ್ತಾಯಿದೆ, ನಮಗೆ ನೀವು ಕಳಿಸ್ತಾರೆ ಅಂತ ಹೇಳಿ ಮಾಡ್ತಾರೆ, ಬಿಟ್ಟುಬಿಡ್ತಾರೆ. ಆ ಲಾಸ್ ಇದೆ ಅಂತ ಹೆಂಗೆ ಗೊತ್ತಾಯಿತು? ಫೈನಾನ್ಷಿಯಲ್ ಸ್ಟೇಟ್ಮೆಂಟಿಂದ ಗೊತ್ತಾಯಿತು. ಸಪ್ಲಾಯರ್ಸ್. ಕಸ್ಟಮರ್ಸ್ ಕೂಡ ನೋಡ್ತಾರೆ. ಬ್ಯಾಂಕರ್ಸ್, ಬ್ಯಾಂಕ್ದವರು ನೋಡ್ತಾರೆ. ಲೋನ್ ಕೊಡುವಂಥ ಬ್ಯಾಂಕ್ ಆರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇವ್ರು ಯಾರು? ಸಂಸ್ಥೆಗೆ ಹಣವನ್ನು ಕೊಡುವಂಥ ವ್ಯಕ್ತಿಗಳು, ಬ್ಯಾಂಕ್ ಆರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಎಂಪ್ಲಾಯೀಸ್, ಸಂಸ್ಥೆಯಲ್ಲಿ ದುಡಿಯುವಂಥ ವ್ಯಕ್ತಿಗಳು, ಎಂಪ್ಲಾಯಿಗಳು, ಸಂಸ್ಥೆಗೆ ದುಡಿಯೋಕ್ಕೆ ಬಂದಿರುವಂಥ ಎಂಪ್ಲಾಯಿಗಳು. ಸಂಸ್ಥೆ ಪ್ರತಿ ವರ್ಷ ಲಾಸಲ್ಲಿದೆ, ದುಡಿಯೋಕ್ಕೆ ಬರ್ತಾರಾ? ಪ್ರತಿ ವರ್ಷ ಲಾಸ್ ಆಗ್ತಾಯಿದೆ, 5 ವರ್ಷ ಕಂಟಿನ್ಯೂಸ್ ಲಾಸ್ ಆಗಿದೆ. ಅವಾಗ ಅನ್ಕೋತಾರೆ ಈ ಸಂಸ್ಥೆ ಇನ್ನು ಉಳಿಯಲ್ಲ, ಮುಂದಿನ ವರ್ಷ ಹಾಳಾಗ್ಬೋದು, ಅಥವಾ ಎಕ್ಸಿಟ್ ಆಗ್ಬೋದು, ಅಥವಾ ಡಿಸಲ್ಯೂಷನ್ ಆಗ್ಬೋದು ಅಂತ ತಿಳ್ಕೊಂಡು ಎಂಪ್ಲಾಯಿಗಳು ಏನು ಮಾಡ್ತಾರೆ? ಬಿಟ್ಟು ಹೋಗ್ತಾರೆ. ಸೊ ಇವ್ರಿಗೆ ಇನ್ಫಾರ್ಮೇಷನ್ ಹೆಂಗೆ ಗೊತ್ತಾಯಿತು? ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಒಳ್ಳೆ ಒಂದು ಪ್ರಾಫಿಟಲ್ಲಿ ಇತ್ತಂದ್ರೆ ಕಂಪ್ನಿ, ಇವ್ರಿಗೆ ಗೊತ್ತಾಗುತ್ತೆ ಒಳ್ಳೆ ಪ್ರಾಫಿಟ್ ಇದೆ, ನಾವು ಇಲ್ಲಿ ಸಂಸ್ಥೆಯಲ್ಲಿ ದುಡಿಬೋದು. ಸೊ ಇವರೆಲ್ಲ ಯಾರು? ಇವ್ರು ಯಾರು? ಯೂಸರ್ಸ್. ಸೊ ಯೂಸರ್ಸ್ ಅಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಯಾರು ಯೂಸ್ ಮಾಡ್ತಾರೆ? ಅರ್ಥ ಆಯ್ತಾ? ಯಾರ್ಯಾರು ಯೂಸ್ ಮಾಡ್ತಾರೆ? ಜೋರ್ಸಿ ಹೇಳಿ. ಜೋರ್ಸಿ. ನಂಬರ್ 1 ಯಾರು? ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಬ್ಯಾಂಕ್, ಎಂಪ್ಲಾಯ್. ಇನ್ನೂ ತುಂಬ ಜನ ಯೂಸ್ ಮಾಡ್ತಾರೆ. ನನಗೆ ಗೊತ್ತಿರೋ ಪ್ರಕಾರ ಇಷ್ಟಿದ್ದಾವೆ, ಇವೆಲ್ಲ ಹೇಳಿದ್ದೀನಿ. ಹಾಗಾದರೆ ಎಕ್ಸಾಮ್ ಕೇಳ್ತಾರೆ, ಗಿವ್ ಎನಿ 1 ಯೂಸರ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕೇಳ್ತಾರೆ. ಅವಾಗ ಯಾವುದಾದ್ರೂ ಒಂದು ಬರೀಬೋದು. ಗೌರ್ಮೆಂಟ್ ಬರೀರಿ, ಎಂಪ್ಲಾಯ್ ಬರೀರಿ, ಕಸ್ಟಮರ್ ಬರೀರಿ, ಸಪ್ಲೈಯರ್ಸ್ ಬರೀರಿ, ಶೇರ್ ಹೋಲ್ಡರ್ಸ್ ಅವರು ನೆನಪಿರಲಿ. ಇನ್ನೊಬ್ಬ ಇದ್ದಾನೆ ಇಂಪಾರ್ಟೆಂಟು, ಶೇರ್ ಹೋಲ್ಡರ್ಸ್, ಡೆಬೆಂಚರ್ ಹೋಲ್ಡರ್. ಇವರೆಲ್ಲ ಯಾರಪ್ಪ ಅಂದರೆ ಒಂದು ಸಂಸ್ಥೆಯ ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಯೂಸ್ ಮಾಡುವಂಥ ವ್ಯಕ್ತಿಗಳು. ಅಂಡರ್ಸ್ಟ್ಯಾಂಡ್ ಆಯಿತಾ? ನೆಕ್ಸ್ಟ್ ಹೋಗೋಣ. ಸ್ವಲ್ಪ ಇಂಟ್ರೊಡಕ್ಷನ್ನ ತಗೊಳ್ಳಿ, ಆಮೇಲೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ.
Yes. Every concerns every concerns wants to measure every concern wants to measure every concern wants to measure every concern wants to measure 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 ಅಂದರೆ ಅಳತೆ ಮಾಡೋದು. ಎವ್ರಿ ಕನ್ಸರ್ನ್ ಅಂದರೆ ಸಂಸ್ಥೆಗಳು. ಕನ್ಸರ್ನ್ ಮೀನ್ಸ್ ಸಂಸ್ಥೆಗಳು. ಎವ್ರಿ ಕನ್ಸರ್ನ್ ವಾಂಟ್ಸ್ ಟು ಮೀಜರ್ MEASURE measure periodically 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 the performance of its activities performance of its activities in terms of profit or loss in terms of profit or loss in terms of profit or loss in terms of profit or loss. Full stop. Continue. It also likes to know it also likes to know KNOW likes to know the value of its assets and liabilities It is also likes to know the value of assets and liabilities on the closing date of accounting period. On the closing date of accounting period. It also likes to know the value of its assets and liabilities on the closing date of accounting. Full stop. In order to ascertain income and also income and also assess in order to ascertain its income and also to assess assess the financial position of assets and liabilities the financial position of assets and liabilities comma financial statement are prepared assets and liabilities comma financial statements are prepared. Okay, next heading ಹಾಕಿ stakeholder. or users ಇದೆ ಇಲ್ಲಿ ಬರ್ಸಿದೆ ನೋಡಿ. ಇದನ್ನ ಫಸ್ಟ್ ಹೆಡಿಂಗ್ ಹಾಕಿ ಬಾರ್ ಕೊಡ್ರಿ ಯೂಸರ್ಸ್ ಅಂತ ಹಾಕಿ stakeholders bar users. A stakeholder is any person. 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 A stakeholder is any person associated AWSOCIATED associated and interested in
INTER interested in diverse DIVRSE diverse interested in diverse financial and non-financial 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 information of business information of business ಈ ಸ್ಟೇಕ್ ಹೋಲ್ಡರ್ದಾಗ ಮತ್ತೆ ಎರಡು ಟೈಪ್ಸ್ ಬರ್ತಾವ ಎಷ್ಟಪ್ಪ ಅಂದರೆ 2 ಟೈಪ್ಸ್ ಬರ್ತಾವ ಸೊ ಫಸ್ಟ್ ಒನ್ ಇಂಟರ್ನಲ್ ಸ್ಟೇಕ್ ಹೋಲ್ಡರ್ ಮತ್ತು ಎಕ್ಸ್ಟರ್ನಲ್ ಸ್ಟೇಕ್ ಹೋಲ್ಡರ್ ಇಂಟರ್ನಲ್ ಸ್ಟೇಕ್ ಹೋಲ್ಡರ್ ಆ್ಯಂಡ್ ಎಕ್ಸ್ಟರ್ನಲ್ ಸ್ಟೇಕ್ ಹೋಲ್ಡರ್ ಕೆಳಗೆ ಬರ್ಕೊಡಿ ಈ ಥರ ಒಂದು ಕಾಲಮ್ ಹಾಕಿ ಟೈಪ್ಸ್ ಆಫ್ ಸ್ಟೇಕ್ ಹೋಲ್ಡರ್ ಏನಂತ ಹೆಡಿಂಗ್ ಹಾಕಬೇಕು ಟೈಪ್ಸ್ ಆಫ್ ಸ್ಟೇಕ್ ಹೋಲ್ಡರ್ ಅಂತ ಹಾಕಿ ಕೆಳಗೆ ಈ ಥರ ಕಾಲಮ್ ಹಾಕ್ಕೊಂಡು ಅದ್ರಾಗ ಇಂಟರ್ನಲ್ ಸ್ಟೇಕ್ ಹೋಲ್ಡರ್ ಆಮೇಲೆ ಎಕ್ಸ್ಟರ್ನಲ್ ಸ್ಟೇಕ್ ಹೋಲ್ಡರ್ ಇಂಟರ್ನಲ್ ಕನ್ನಡದಾಗ ಏನಂತೀವಿ ಆಂತರಿಕ, ಎಕ್ಸ್ಟರ್ನಲ್ಗೆ ಏನಂತೀವಿ ಬಾಹ್ಯ, ಆಂತರಿಕ ಮತ್ತು ಬಾಹ್ಯ ಅಂತ ಕರಿತೀವಿ. ಕನ್ನಡದಾಗ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಸೈಡ್ಗೆ ಬರ್ಕೋಬೋದು. ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಏನು ಸರ್ ಇದು ಇಂಟರ್ನಲ್ಲು ಮತ್ತು ಎಕ್ಸ್ಟರ್ನಲ್ಲು? ಹಾಗಾದ್ರೆ ಸ್ಟೇಕ್ ಹೋಲ್ಡರ್ ಯಾರು? ಇವರೆಲ್ಲ ಸ್ಟೇಕ್ ಹೋಲ್ಡರ್ಸ್, ಶೇರ್ ಹೋಲ್ಡರ್ಸು, ಡೆಬೆಂಚರ್ ಹೋಲ್ಡರು, ಪಬ್ಲಿಕ್ಕು, ಗೌರ್ಮೆಂಟು, ಸಪ್ಲೈಯರ್ಸು, ಕಸ್ಟಮರ್ಸು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು, ಬ್ಯಾಂಕು, ಎಂಪ್ಲಾಯಿ, ಇವರೆಲ್ಲ ಯಾರು? ಸ್ಟೇಕ್ ಹೋಲ್ಡರ್ಸ್. ಇದರಲ್ಲಿ ಒಳಗಡೆ ಇರೋರು ಕೆಲವೊಂದು ಜನ ಇದ್ದಾರೆ, ಹೊರಗಡೆ ಇದ್ದವರು ಕೆಲವೊಂದು ಜನ ಇದ್ದಾರೆ. ಸೊ ಹೊರಗಡೆ ಇದ್ದವ್ರು ಯಾರು? ಡೆಬೆಂಚರ್ ಹೋಲ್ಡರ್, ಇವರು ಹೊರಗಿನವ್ರ. ಪಬ್ಲಿಕ ಹೊರಗಿನವ್ರ, ಗೌರ್ಮೆಂಟ ಹೊರಗಿನವರು, ಸಪ್ಲೈಯರ್ಸ್ ಕೂಡ ಹೊರಗಿನವರು, ಕಸ್ಟಮರ್ಸ್ ಕೂಡ ಹೊರಗಿನವರು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ, ಬ್ಯಾಂಕ ಇವರು ಕೂಡ ಹೊರಗಿನವರು, ಎಂಪ್ಲಾಯಿ ಒಳಗಿನವರು, ಶೇರ್ ಹೋಲ್ಡರ್ಸ ಒಳಗಿನವರು. ಸೊ ಇಲ್ಲಿ ಎರಡು ಜನ ಇದ್ದಾರೆ. ಯಾರು? ಶೇರ್ ಹೋಲ್ಡರ್ಸ್ ಮತ್ತು ಎಂಪ್ಲಾಯೀಸ, ಮ್ಯಾನೇಜರ್ಸ್ ಇವರೆಲ್ಲ ಇಂಟರ್ನಲ್ ಸ್ಟೇಕ್ ಹೋಲ್ಡರ್ಸಲ್ಲಿ ಬರ್ತಾರೆ. ಎಕ್ಸ್ಟರ್ನಲ್ ಸ್ಟೇಕ್ ಹೋಲ್ಡರ್ಸಲ್ಲಿ ಯಾರು ಬರ್ತಾರಪ್ಪ ಅಂದರೆ ಇವರೆಲ್ಲ ಬರ್ತಾರೆ. ಅಂಡರ್ಸ್ಟ್ಯಾಂಡ್? ಗಿವ್ ದಿ ಒನ್ ಎಕ್ಸಾಂಪಲ್ಸ್ ಆಫ್ ಎಕ್ಸ್ಟರ್ನಲ್ ಸ್ಟೇಕ್ ಹೋಲ್ಡರ್ಸ್. ಹೊರಗಿನವರ ಒಂದು ಎಕ್ಸಾಂಪಲ್ ಕೇಳಿದ್ರೆ ಇವನ್ ಬರೀರಿ. ಇಂಟರ್ನಲ್ ಕೇಳಿದ್ರೆ ಎಂಪ್ಲಾಯಿ ಮತ್ತು ಶೇರ್ ಹೋಲ್ಡರ್ಸ್ ಅಥವಾ ಮ್ಯಾನೇಜರ್ಸ್ ಅಂತ ಬರೀರಿ. ಅಂಡರ್ಸ್ಟ್ಯಾಂಡ್ ಆಯ್ತಾ? ನೆಕ್ಸ್ಟ್ ಹೋಗ್ತಾ ಇದ್ದೀನಿ, ಹೆಡ್ಡಿಂಗ್ ಹಾಕಿ. ಟೈಮ್ ಎಷ್ಟೈತೆ ನೋಡ್ರಿ. ಟೈಮ್ ಆಯ್ತಾ? 45. ಓಕೆ. ನೆಕ್ಸ್ಟ್ ಹೆಡಿಂಗ್ ಹಾಕಿ ಟೈಪ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಮೀನಿಂಗ್ ಬರ್ಸಿದ್ನಾ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ದು? ವೇಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಮೀನಿಂಗ್ ಬರ್ಸಿದ್ದೀನ? ಬರ್ಕೊಡಿ ಅದನ್ನು ಫಸ್ಟ್. meaning of financial statement. Financial statements are systematically. Financial statements are the systematically
systematically organized summary, organized summary, organized summary of all the ledger account. Systematically organized summary of all ledger account heads, all ledger account heads presented in such a manner, presented in such a manner, presented such manner that that it gives it gives it gives detailed information about detailed information about detailed information about financial position of the financial position of company, financial position of company, financial position of company. ಏನು ಕೊಟ್ಟಾರ? ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆರ್ ದಿ ಸಿಸ್ಟಮೆಟಿಕಲಿ ಆರ್ಗನೈಸ್ಡ್ ಸಮ್ರಿ ಅಂತ ಕೊಟ್ಟಿದ್ದಾರೆ. ಸಿಸ್ಟಮೆಟಿಕ್ ಆಗಿ ರೆಕಾರ್ಡ್ ಮಾಡುವಂಥ ಒಂದು, ಸಿಸ್ಟಮೆಟಿಕಲಿ ಬರೆದಿಡುವಂಥ ಒಂದು, ಆರ್ಗನೈಸ್ಡ್ ಎಲ್ಲರೂ ಆರ್ಗನೈಸ್ ಮಾಡಿರುವಂಥ ಒಂದು ಸಮ್ರಿ, ಒಂದು ನೋಟ್ಸ್ ಇದ್ದಂಗೆ ಆಫ್ ಆಲ್ ಲೆಜರ್ ಅಕೌಂಟ್, ಎಲ್ಲ ಲೆಜರ್ ಅಕೌಂಟ್ಗಳು ನಮ್ಮ ಸಂಸ್ಥೆಯಲ್ಲಿ ಬರುವಂಥ ಒಂದು ಸಣ್ಣ ಮೊಳೆಯಿಂದ ಹಿಡಿದು ದೊಡ್ಡ ಯಂತ್ರೋಪಕರಣ ಒಳಗೂ ಏನೇನು ಲೆಜರ್ ಅಕೌಂಟ್ ನಾವು ಪ್ರಿಪೇರ್ ಮಾಡಿರ್ತೀವಲ್ಲ ಅದನ್ನೆಲ್ಲ ಒಂದು ಕಡೆ ನೋಡುವಂಥ ಒಂದು ಸಿಸ್ಟಮೆಟಿಕಲಿ ಆರ್ಗನೈಸ್ ಸಮ್ರಿ ಆಫ್ ಆಲ್ ಲೆಜರ್ ಅಕೌಂಟ್ಸ್ ಹೆಡ್ಸ್, ಎಲ್ಲ ಹೆಡ್ಸ್ಗಳನ್ನು ಇಲ್ಲಿ ಎಂಟ್ರಿ ಮಾಡಿರ್ತಾರೆ. ಪ್ರೆಸೆಂಟೆಡ್ ಇನ್ ಸಚ್ ಮ್ಯಾನರ್, ಒಂದು ಸಿಸ್ಟಮೆಟಿಕಲ್ ಮ್ಯಾನರಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ಗಿವ್ಸ್, ಇದೇನು ಮಾಡುತ್ತಪ್ಪ ಅಂದರೆ ಗಿವ್ಸ್ ಡೀಟೇಲ್ಡ್ ಇನ್ಫಾರ್ಮೇಷನ್, ಅಂದರೆ ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಡುತ್ತಾ ಯಾವುದ್ರ ಬಗ್ಗೆ, ಫೈನಾನ್ಷಿಯಲ್ ಪೊಸಿಷನ್ ಆಫ್ ದಿ ಕಂಪ್ನಿ, ನಮ್ಮ ಸಂಸ್ಥೆ ಎಲ್ಲಿದೆ, ಯಾವ ರೀತಿ ಬೆಳವಣಿಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಪೊಸಿಷನ್, ಅದರ ಪೊಸಿಷನ್ ಬಗ್ಗೆ ಇನ್ಫಾರ್ಮೇಷನ್ ಕೊಡುವಂಥ ಒಂದು ವ್ಯವಸ್ಥೆನೇ ಏನಾಗುತ್ತಪ್ಪ ಅಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಇದಕ್ಕೆ 2 ಮಾರ್ಕ್ಸಿಗೆ ಎಕ್ಸಾಮ್ ಕೇಳ್ತಾರೆ, ಇಂಪಾರ್ಟೆಂಟ್. 2 ಮಾರ್ಕ್ಸಿಗೆ ಎಕ್ಸಾಮಲ್ಲಿ ಕೇಳ್ತಾರೆ. ಇದನ್ನು ಕೇಳಿದಾರೆ, ಹೋದ ವರ್ಷ ಅಥವಾ ಹಿಂದಿನ ವರ್ಷ ಕೇಳಿದಾರೆ. ಸೊ ಅದಕ್ಕಾಗಿ ಇದನ್ನು ನೀವು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ದಿ ಕಂಪ್ನಿ ಮೀನಿಂಗ್ನ ಪರ್ಫೆಕ್ಟಾಗಿ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ಲ? ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಬಗ್ಗೆ ಹೇಳಿದೆ. ನಾವು ಟೈಪ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಹೇಳಿದ್ನಾ ಇಲ್ವಾ? ಟೈಪ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಹೆಡಿಂಗ್ ಹಾಕಿ. ಟೈಪ್ಸ್ ಆಫ್ FS ಅಂತ ಮಾಡ್ತೀನಿ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಸೊ ಒಂದು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್. ನಂಬರ್ 2 ಸ್ಟೇಟ್ಮೆಂಟ್ ಆಫ್ ಬ್ಯಾಲೆನ್ಸ್ ಶೀಟ್. ಸ್ಟೇಟ್ಮೆಂಟ್ ಆಫ್ ಬ್ಯಾಲೆನ್ಸ್ ಶೀಟ್ ಇದ್ರ ಬಗ್ಗೆ ನಾವು ಡೀಟೇಲ್ಸ್ ಆಗಿ ತಿಳ್ಕೊಳ್ತಾ ಇದ್ದೀವಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಮತ್ತು ಬ್ಯಾಲೆನ್ಸ್ ಶೀಟ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಸೊ ಈಗ ಅದಕ್ಕಿಂತ ಮುಂಚೆ ನಾವೇನು ಮಾಡ್ಕೋಬೇಕಪ್ಪ ಅಂದರೆ ಕ್ಯಾಪಿಟಲ್ ಆ್ಯಂಡ್ ರೆವಿನ್ಯೂ ಐಟಮ್ಸ್ ಬಗ್ಗೆ ತಿಳ್ಕೊಬೇಕು. ಸೊ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್, ಸ್ಟೇಟ್ಮೆಂಟ್ ಆಫ್ ಬ್ಯಾಲೆನ್ಸ್ ಶೀಟ್ ಅಂತ ಕರಿತೀವಿ. ಇದಾಗಿದ ತಕ್ಷಣ ಹೆಡ್ಡಿಂಗ್ ಹಾಕಬೇಕು. ಯಾವುದಪ್ಪ ಅಂದರೆ ಇದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ನಾನು. ಇದಾಗಿದ ತಕ್ಷಣ ಕ್ಯಾಪಿಟಲ್ ಆ್ಯಂಡ್ ರೆವಿನ್ಯೂ ಐಟಮ್ಸ್ ಅಂತ ಕರಿತೀವಿ. ಹೆಡ್ಡಿಂಗ್ ಹಾಕಿ ಕ್ಯಾಪಿಟಲ್ ಆ್ಯಂಡ್ ರೆವಿನ್ಯೂ ಐಟಮ್ಸ್.
ಇದ್ರ ಬಗ್ಗೆ ಕ್ಲೀನಾಗಿ ಹೇಳ್ಕೊಡ್ತೀನಿ, ಭಾಳಷ್ಟು ಕ್ಲೀನಾಗಿ ಅರ್ಥ ಮಾಡ್ಬೇಕು. ಇದರಲ್ಲಿ 1 ಮಾರ್ಕ್ಸಿಗೆ 1 ಬರುತ್ತೆ, 2 ಮಾರ್ಕ್ಸಿಗೆ 1 ಕ್ವಶನ್ ಬರುತ್ತೆ. ಈಸಿಯಾಗಿರುತ್ತೆ, ಎಲ್ಲರಿಗೂ ಅರ್ಥ ಆಗುವಂಥ ಒಂದು ಕಾನ್ಸೆಪ್ಟ್ ಇದು. ಈ ಕ್ಯಾಪಿಟಲ್ ಮತ್ತು ರೆವೆನ್ಯೂ ಐಟಮ್ಸಲ್ಲಿ ಮತ್ತೆ 2 ಭಾಗ ಮಾಡ್ತೀವಿ. ಅದೇ 2 ಭಾಗ ಮಾಡ್ತೀವಿ. ಒಂದು ಕ್ಯಾಪಿಟಲ್ ಐಟಮ್ಸ್, ಇನ್ನೊಂದು ರೆವೆನ್ಯೂ ಐಟಮ್ಸ್. ಕ್ಯಾಪಿಟಲ್ ಐಟಮ್ಸ್, ಒಂದು ರೆವೆನ್ಯೂ ಐಟಮ್ಸ್. ಈ ಕ್ಯಾಪಿಟಲ್ ಐಟಮ್ಸಲ್ಲಿ ಮತ್ತೆ 2 ಮಾಡ್ತೀವಿ. ಕ್ಯಾಪಿಟಲಲ್ಲಿ ಮತ್ತೆ 2 ಭಾಗ ಮಾಡ್ತೀವಿ. ಕ್ಯಾಪಿಟಲ್ ರೆಸಿಪ್ಟ್, capital expenditure or capital payment. ಇಲ್ಲೂ ಕೂಡ 2 ಭಾಗ ಮಾಡ್ತೀವಿ. ರೆವೆನ್ಯೂ ರಿಸಿಪ್ಟ್, ರೆವೆನ್ಯೂ ಎಕ್ಸ್ಪೆಂಡಿಚರ್. ಎಕ್ಸ್ಪೆಂಡಿಚರ್ ಆರ್ ರೆವೆನ್ಯೂ ಪೇಮೆಂಟ್. ಈ ಥರ ಕಾಲಮ್ ಹಾಕ್ಕೊಳ್ಳಿ ಫಾಸ್ಟಾಗಿ. ಇದು ಸೆಕೆಂಡ್ ಇಯರ್ಲಿ ಇದು ಕೂಡ ಇದೆ. ಸೆಕೆಂಡ್ ಇಯರ್ಲಿ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸಲ್ಲಿ ಕೂಡ ಇತ್ತು, ಅದು ಈ ಚಾಪ್ಟರ್ನ ತೆಗೆದುಹಾಕಿದ್ದಾರೆ. ಸೊ ಅದನ್ನೇ ಇವಾಗಲೇ ಹೇಳ್ತಾ ಇದ್ದೀನಿ, ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ, ಕ್ಯಾಪಿಟಲ್ ಮತ್ತು ರೆವೆನ್ಯೂ ಐಟಮ್ಸಲ್ಲಿ 2 ಭಾಗ ಮಾಡಿದ್ದಾರೆ. ಒಂದನೇದು ಕ್ಯಾಪಿಟಲ್ ಐಟಮ್ಸ್ ಇದೆ, ಎರಡನೇದು ರೆವೆನ್ಯೂ ಐಟಮ್ಸ್ ಇದೆ. ಸೊ ಕ್ಯಾಪಿಟಲ್ ಐಟಮ್ಸಲ್ಲಿ ಮತ್ತೆ 2 ಭಾಗ ಮಾಡ್ತಾರೆ, ಕ್ಯಾಪಿಟಲ್ ರಿಸಿಪ್ಟು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರು. ಅದೇ ರೀತಿ ರೆವೆನ್ಯೂ ಐಟಮ್ಸಲ್ಲಿ ಮತ್ತೆ 2 ಭಾಗ ಮಾಡ್ತಾರೆ, ರೆವೆನ್ಯೂ ರಿಸಿಪ್ಟು ಮತ್ತು ರೆವೆನ್ಯೂ ಪೇಮೆಂಟ್. ಇದನ್ನು ಹೇಳಬೇಕಂದ್ರೆ, ಇದನ್ನು ಅರ್ಥ ಮಾಡಿಸ್ಬೇಕಂದ್ರೆ ಒಂದು ನಿಮ್ಮ ಮನೆಯಲ್ಲಿರುವಂಥ ಒಂದು ಎಕ್ಸಾಂಪಲ್ನ ಕೊಡ್ತೀನಿ. ಕಂಪ್ಲೀಟ್ ಆಯಿತಾ ಬರ್ಕೊಳ್ಳೋದು? ಕಂಪ್ಲೀಟ್ ಆಯಿತಾ? ನಿಮ್ಮ ಮನೆಯಲ್ಲಿರುವಂಥ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಅದನ್ನು ಅರ್ಥ ಮಾಡ್ಕೊಂಡ್ರೆ ಇದು ಅರ್ಥ ಆಗತ್ತೆ. ಬರ್ಕೊಂಡ್ರ? ಒಂದು ಎಕ್ಸಾಂಪಲ್ನ ಇಲ್ಲೇ ಕೆಳಗೆ ಕೊಡ್ತೀನಿ. ಇದು ಖಾಲಿ ಜಾಗ, ನಿಮ್ಮ ಹತ್ರ ಏನಿರಲಿಲ್ಲ, ಏನೂ ಇಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ದುಡ್ಡು ಇಲ್ಲ, ನೀವೆಲ್ಲ ತುಂಬ ಬಡವರು ಇದ್ದೀರ ಅಂತ ತಿಳ್ಕೊಂಡು. ಫಸ್ಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾವುದ್ರ ಬಗ್ಗೆ ಇದನ್ನ ಬಗ್ಗೆ ತಿಳ್ಕೊಬೇಕಾದ್ರೆ ಇಲ್ಲಿಂದ ಹೇಳ್ತಾ ಇದ್ದೀನಿ. ನೀವೆಲ್ಲ ಏನಿದ್ದೀರಾ? ಬಡವರು ಇದ್ದೀರಾ, ನಿಮ್ಮ ಹತ್ರ ದುಡ್ಡು ಇಲ್ಲ, ಕಷ್ಟಪಟ್ಟು ದುಡ್ಡು ಕಲೆಕ್ಟ್ ಮಾಡ್ತೀರಾ. ಒಂದು 50 ಲಕ್ಷ ದುಡ್ಡು ಕಲೆಕ್ಷನ್ ಮಾಡ್ತೀರಾ. 20 ವರ್ಷದಲ್ಲಿ 50 ಲಕ್ಷ ಕಲೆಕ್ಷನ್ ಮಾಡಿ 10 ಲಕ್ಷ ಕೊಟ್ಟು, ಎಷ್ಟು? 10 ಲ್ಯಾಕ್ ಕೊಟ್ಟು ಜಾಗ ತೊಗೋತೀರಾ. ಏನು ತೊಗೊಂಡ್ರಿ? ಲ್ಯಾಂಡ್ ತೊಗೊಂಡ್ರಿ. ಏನು ತೊಗೊಂಡ್ರಿ? ಕಷ್ಟಪಟ್ಟು ದುಡ್ಡನ್ನು ಕಲೆಕ್ಟ್ ಮಾಡಿಕೊಂಡು 50 ಲಕ್ಷದಲ್ಲಿ 10 ಲಕ್ಷ ರೂಪಾಯಿ ಏನು ಮಾಡಿದ್ರಿ? ಲ್ಯಾಂಡ್ ತೊಗೊಂಡ್ರಿ. ನಿಮ್ಮ ಸ್ವಂತ ಹೆಸರು ಮೇಲೆ ಲ್ಯಾಂಡ್ ಆಯಿತು. ಎರಡನೇದು, ಲ್ಯಾಂಡ್ ತೊಗೋ ಸುಮ್ಮನೆ ಬಿಡ್ತೀರಾ? ಒಂದು ಮನೆ ಕಟ್ತೀರಾ ತಾನೇ? ಮನೆ ಕಟ್ಟಿದ್ರಿ, ದೊಡ್ಡದಾಗಿ ಮನೆ ಕಟ್ಟಿದ್ರಿ ಒಂದು, ಇದಕ್ಕೆ 20 ಲಕ್ಷ ರೂಪಾಯಿ ಖರ್ಚಾಯಿತು. ಎಷ್ಟು ಖರ್ಚಾಯಿತು? 20 ಲಕ್ಷ ಖರ್ಚಾಯ್ತು. ನಿಮ್ಮ ಹತ್ರ ಎಷ್ಟು ಉಳಿತಾಗದ್ರೆ? 30 ಲಕ್ಷ ಖರ್ಚು ಮಾಡಿದ್ರಿ, ಇನ್ನು 20 ಲಕ್ಷ ಉಳಿತು. ಕರೆಕ್ಟಾ? ಮನೆ ಕಟ್ಟಿ ಹಾಗೆ ಬಿಡ್ತೀರಾ, ಒಳಗಡೆ ಏನೋ ಫರ್ನಿಚರೆಲ್ಲ ಮಾಡಿಸ್ತೀರಾ? ವೆರಿ ಗುಡ್. ಫರ್ನಿಚರ್ ಮಾಡೋಕ್ಕೆ ಒಂದು 5 ಲಕ್ಷ ಖರ್ಚಾಗೈತಿ. 5 ಲ್ಯಾಕ್. ಎಷ್ಟಾಯಿತು? 5 ಲ್ಯಾಕ್ ಖರ್ಚಾಯಿತು. ಎಷ್ಟು ಉಳೀತು? 15 ಲ್ಯಾಕ್ ಉಳೀತು. ಈ 15 ಲ್ಯಾಕಲ್ಲಿ ಮತ್ತೆ ವಯರ್ಸು, ಲೈಟ್ ಫಿಟ್ಟಿಂಗ್ಸು, ಎಲೆಕ್ಟ್ರಿಕಲ್ಲು, ಅದು ಇದು ಅಂತೇಳಿ ಅಲ್ಲೇ ಒಂದು 2 ಲಕ್ಷ ಖರ್ಚಾಗತ್ತೆ. ಎಲೆಕ್ಟ್ರಾನಿಕ್ಸ್ ಅದು ಕೂಡ ಆ್ಯಸೆಟ್ ತಾನೆ. ಎಲೆಕ್ಟ್ರಾನಿಕ್ಸ್ ಎಷ್ಟು ಉಳೀತು? ಮಾತ್ರ 13 ಲಕ್ಷ ಉಳೀತು. ಎಲ್ಲ ಮಾಡಿದ್ರಿ, ಕಂಪ್ಲೀಟ್ ಆಯಿತು. ಪೇಂಟ್ ಮಾಡಬೇಕು ತಾನೆ, ಪೇಂಟ್ ಮಾಡೋಕೆ 1 ಲಕ್ಷ ಹೋಯ್ತು. ಎಷ್ಟು ಐತಾಗಾದ್ರೆ? 12 ಲಕ್ಷ ಉಳಿತು. ಮಾತ್ರ ಎಲ್ಲ ಆಯಿತು. ವಾಸ್ತುಕ್ಷಂತಿ ಮಾಡ್ಬೇಕು ತಾನೆ, ಗೃಹ ಪ್ರವೇಶ ಮಾಡ್ಬೇಕು ತಾನೆ. ಅದೆಲ್ಲ ಬೇಡ, ಸಿಂಪಲಾಗಿ ಹೇಳ್ತಾ ಇದ್ದೀನಿ. ಈ ಥರ ಏನು ಮಾಡಿದ್ರಿ? ಖರ್ಚು ಮಾಡಿದ್ರಿ. ಈ ಖರ್ಚುಗಳೆಲ್ಲ ಒಂದೇ ಸರಿ ಮಾಡ್ತೀರಾ, ಪದೇ ಪದೇ ತಿಂಗಳ ವರ್ಷಕ್ಕೆ ಮಾಡ್ತೀರಾ? ನಾನು ಇನ್ನೊಂದು ಸರಿ ಕ್ಲೀನಾಗಿ ಕ್ವಶನ್ ಕೇಳ್ತಾ ಇದ್ದೀನಿ. ಈ ಎಲ್ಲ ಖರ್ಚುಗಳು ಪ್ರತಿ ತಿಂಗಳು ಮಾಡ್ತೀರಾ? ಪ್ರತಿ ವರ್ಷ ಮಾಡೋಕ್ಕಾಗತ್ತಾ? ಒಂದು ಸರಿ ಮಾಡಿದೀವ? ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್. ನೀವು
ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್. ಹಾಗಾದರೆ ಇದು ನಿಮಗೆ ಖರ್ಚು ಆಯ್ತಾ ಅಥವಾ ಇನ್ಕಮ್ ಆಯಿತಾ? ಖರ್ಚು ಅಂದರೆ ಎಕ್ಸ್ಪೆನ್ಸಸ್, ಇನ್ಕಮ್ ಅಂದರೆ ಆದಾಯ. ಇವೆಲ್ಲ ನೀವು ದುಡ್ಡು ಖರ್ಚು ಮಾಡಿದ್ರಾ ಅಥವಾ ನಿಮಗೆ ಇನ್ಕಮ್ ಆಯಿತಾ? ಖರ್ಚಾಯಿತು. ನಿಮ್ಮ ಕಡೆ 50 ಲಕ್ಷ ಇತ್ತು, ಖರ್ಚು ಹಾಕೊಂಡು ಬಂದು ತಾನೇ, ಎಲ್ಲ ಖರ್ಚಾಯಿತು. ಇವೆಲ್ಲ ದೊಡ್ಡ ಅಮೌಂಟಾ ಚಿಕ್ಕ ಅಮೌಂಟಾ? ಓಕೆ, ಅಂಡರ್ಸ್ಟ್ಯಾಂಡ್ ಆಯಿತಾ? ಕಾನ್ಸೆಪ್ಟ್ ತಲೆಗೆ ಹೋಯ್ತಾ? ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಮನೆ ಒಳಗಡೆ ಹೋಗಿದ್ದೀರಾ, ನಿಮ್ಮ ಅಕೌಂಟಲ್ಲಿ 12 ಲಕ್ಷ ಇನ್ನೂ ಬಾಕಿ ಇದೆ. ಮನೆಗೆ ಹೋಗಿದ್ದೀರಾ, ಒಳಗಡೆ ಎಲ್ಲ ಆಯಿತು, ಕ್ಲೀನ್ ಆಯಿತು, ಸಂಸಾರ ಸ್ಟಾರ್ಟ್ ಆಯಿತು. ಇನ್ನು ಏನು ಮಾಡಬೇಕು? ಸಂಸಾರಕ್ಕಾಗಿ ಜೀವನ ಸಾಗಿಸೋಕ್ಕೆ ಏನು ಮಾಡಬೇಕು? ದಿನಸಿ ತರಬೇಕು ತಾನೇ, ಸಂತೆ ತರಬೇಕೆ, ಗ್ರೋಸರಿ ತರಬೇಕು ತಾನೇ, ಗ್ರೋಸರಿ. ಈ ವಾರ ಸಂತೆಗೆ ಹೋದ್ರಿ, ಒಂದು 2,000 ಖರ್ಚು ಮಾಡಿದ್ರಿ, ಅದು ಇದು ಬೇಳೆಕಾಳು ಅದು ಇದು ಅಂತ ತಂದು ಮನೆಯಾಗಿಟ್ರಿ. ಆಮೇಲೆ ಆ ಬೇಳೆಕಾಳನ್ನು ವರ್ಷದುದ್ದಕ್ಕೆ ತಿನ್ನೋಕ್ಕಾಗತ್ತಾ? ಎಷ್ಟು ದಿವಸಕ್ಕೆ ಹೋಗುತ್ತೆ? 1 ವಾರ, 2 ವಾರ. ಮತ್ತೆ ಹೋಗಬೇಕು, ಮತ್ತೆ ತರಬೇಕು, ಮತ್ತೆ ಹೋಗ್ಬೇಕು, ಮತ್ತೆ ತರಬೇಕು. ಪ್ರತಿ ತಿಂಗಳು ಅಥವಾ ಪ್ರತಿ ತಿಂಗಳಿಗೆ ಸರಿ ನಾವು ಸಂತೆ ಮಾಡ್ತೀವಿ ಅಂತ ತಿಳ್ಕೋಣ. ಪ್ರತಿ ತಿಂಗಳು ಸಂತೆ ಮಾಡ್ತಾಯಿದ್ದೀವಿ, ಪ್ರತಿ ತಿಂಗಳು ಖರ್ಚು ಮಾಡ್ತಾಯಿದ್ದೀವಿ. ನೀವು ಖರ್ಚು ಮಾಡ್ತಾಯಿದ್ದಾನೆ. ಇವೆಲ್ಲ ಸ್ಮಾಲ್ ಎಕ್ಸ್ಪೆನ್ಸಸ್, ಸಣ್ಣ ಎಕ್ಸ್ಪೆನ್ಸಸ್. ಪ್ರತಿ ತಿಂಗಳು ಖರ್ಚು ಮಾಡೋದು ಸಣ್ಣ ಎಕ್ಸ್ಪೆನ್ಸಸ್ಸು. ಅದೇ ಪ್ರತಿ ವರ್ಷಕ್ಕೊಂದೇ ಅಥವಾ 2 ವರ್ಷಕ್ಕೊಮ್ಮೆ ಸರಿ ನಾವೇನು ಮಾಡ್ತೀವಿ? ಖರ್ಚು ಮಾಡಿದರೆ ಅವು ದೊಡ್ಡ ಎಕ್ಸ್ಪೆನ್ಸ್ ಆಗ್ತವೆ. ಅದಕ್ಕಾಗಿ ಇಲ್ಲಿ ಬನ್ನಿ, ಫಸ್ಟು ಎಕ್ಸ್ಪೆನ್ಸಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಯಾವುದ್ರ ಬಗ್ಗೆ? ಎಕ್ಸ್ಪೆನ್ಸಸ್ ಬಗ್ಗೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಇವೆಲ್ಲ ಯಾವ? ಜಾಗ ತೊಗೊಳ್ಳೋದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಮನೆ ಕಟ್ಟೋದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಮತ್ತು ಫರ್ನಿಚರ್ ಮಾಡಿಸೋದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಯಾಕೆ? ದೊಡ್ಡ ಅಮೌಂಟ್ ಇದ್ದಾವೆ ಮತ್ತು ಲಾಂಗ್ ಟೈಮ್ ಆಗಿ ಏನು ಮಾಡ್ತೀವಿ? ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ರೆವೆನ್ಯೂ ಎಕ್ಸ್ಪೆಂಡಿಚರ್ ಹೆಂಗಿರ್ತಾವೆ ಅಂದರೆ ಸಣ್ಣ ಅಮೌಂಟು, ಸಣ್ಣ ಪ್ರತಿ ತಿಂಗಳು ಖರ್ಚು ಮಾಡೋದು. ಗ್ರೋಸರಿ ತರೋದು, ಹಾಲಿನ ಬಿಲ್ಲು, ಕರೆಂಟ್ ಬಿಲ್ಲು, ಎಲೆಕ್ಟ್ರಿಸಿಟಿ ಬಿಲ್ಲು, ಇವೆಲ್ಲ ಯಾವು? ರೆವೆನ್ಯೂ ಎಕ್ಸ್ಪೆಂಡಿಚರ್. ಅರ್ಥ ಆಗ್ತಿದೆಯಾ? ಲಾಂಗ್ ಟೈಮ್ದಾಗ ನೀವು ಖರ್ಚು ಮಾಡಿದರೆ ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಸಣ್ಣದಾಗಿ ಒಂದು ತಿಂಗಳಿಗೆ ಒಂದ್ಸರಿ ಏನು ಮಾಡಿದ್ರೆ ನೀವು ಖರ್ಚು ಮಾಡ್ತಾಯಿದ್ರೆ ಅದು ರೆವೆನ್ಯೂ ಎಕ್ಸ್ಪೆಂಡಿಚರ್. ಇದು ನಮ್ಮ ಮನೆಯ ಬಗ್ಗೆ ಹೇಳಿದೆ. ನಮ್ಮ ಸಂಸ್ಥೆ ಒಳಗಡೆ ಏನಿರುತ್ತೆ? ಇಂಥ ಎಕ್ಸ್ಪೆಂಡಿಚರ್ ಇರ್ತಾವ ಇಲ್ವಾ? ನಮ್ಮ ಸಂಸ್ಥೆ ಒಳಗೂ ಇಂಥ ಎಕ್ಸ್ಪೆಂಡಿಚರ್ ಇರ್ತಾವೆ. ಯಾವ? ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಯಾವ್ಯಾವ ಇರ್ತಾವ? ಅಲ್ಲೂ ಕೂಡ ಲ್ಯಾಂಡು, ಬಿಲ್ಡಿಂಗು, ಮಷಿನರಿ, ಫರ್ನಿಚರು, ವೆಹಿಕಲ್ಸು, ಇವೆಲ್ಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಪೇಮೆಂಟ್ ಮಾಡ್ತೀರಾ, ಸ್ಯಾಲ್ರಿ ಕೊಡ್ತೀರಾ, ಎಕ್ಸ್ಪೆನ್ಸ್ ಕೊಡ್ತೀರಾ, ರೆಂಟ್ ಕೊಡ್ತೀರಾ, ಅಡ್ವರ್ಟೈಸ್ಮೆಂಟು, ಇವೆಲ್ಲ ಯಾವು? ರೆವೆನ್ಯೂ ಎಕ್ಸ್ಪೆಂಡಿಚರ್. ಪ್ರತಿ ತಿಂಗಳು ಖರ್ಚಾಗೋದು ರೆವೆನ್ಯೂ ಎಕ್ಸ್ಪೆಂಡಿಚರ್. ವರ್ಷದಕ್ಕಿಂತ ಮೇಲ್ಪಟ್ಟು ಅಥವಾ 2 ವರ್ಷ 5 ವರ್ಷಕ್ಕೆ ಒಂದ್ಸರಿ ಖರ್ಚಾಗೋದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಇವಾಗ ತಲೆಗೆ ಬಂತ ನಿಮ್ಗೆ? ಇವಾಗ ಪ್ರತಿ ತಿಂಗಳು ಖರ್ಚು ಮಾಡೋದು ರೆವೆನ್ಯೂ ಎಕ್ಸ್ಪೆಂಡಿಚರ್. 1 ವರ್ಷದ ಮೇಲ್ಪಟ್ಟು ಖರ್ಚು ಮಾಡೋದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಕ್ಸಾಂಪಲ್: ಪರ್ಚೇಸ್ ಆಫ್ ಲ್ಯಾಂಡ್, ಪರ್ಚೇಸ್ ಆಫ್ ಬಿಲ್ಡಿಂಗ್, ಪರ್ಚೇಸ್ ಆಫ್ ಮಷಿನರಿ. ಈಗ ಮನ್ಯಾಗ ನೀವು ಒಂದು TV ತಂದಿದ್ದೀರಾ, ಪ್ರತಿ ತಿಂಗಳು ತರೋಕ್ಕಾಗತ್ತಾ? ಇವತ್ತೊಂದು TV ತಂದಿದ್ದು ಅದನ್ನು ಮಾರೋದು, ಮತ್ತು ಮುಂದಿನ ತಿಂಗಳು ಮತ್ತೊಂದು ತರೋದು, ಏನಾಗುತ್ತೆ? ಲಾಸ್ ಆಗುತ್ತೆ. ಅದಕ್ಕಾಗಿ ಒನ್ ಟೈಮ್ ಇನ್ವೆಸ್ಟ್ಮೆಂಟು ಕ್ಯಾಪಿಟಲ್ ಎಕ್ಸ್ಪೆಂಡಿಚರು. ಪ್ರತಿ ತಿಂಗಳು, ಪ್ರತಿ ವಾರ, ಪ್ರತಿ ವೀಕು, ಪ್ರತಿ ಡೇ ಖರ್ಚು ಮಾಡೋದು ರೆವೆನ್ಯೂ ಎಕ್ಸ್ಪೆಂಡಿಚರ್. ಅರ್ಥ ಆಯ್ತಾ? ಡಿಫ್ರೆನ್ಸ್ ಗೊತ್ತಾಯ್ತಲ್ಲ? ಇದ್ರ ವಿರುದ್ಧ ನಾವೀಗ ಏನು ಮಾಡ್ತಿದ್ದೀವಿ? ಎಕ್ಸ್ಪೆನ್ಸಸ್ ಮಾಡ್ತಾಯಿದ್ದೀವಿ. ಈಗ ನಮಗೆ ಇನ್ಕಮ್ ಆಯ್ತಂದ್ರೆ ಪ್ರತಿದಿನ ಇನ್ಕಮ್ ಆಗ್ತಾಯಿದೆ, ಪ್ರತಿ ತಿಂಗಳು ಇನ್ಕಮ್ ಆಗ್ತಾಯಿದೆ, ಇಂಟ್ರೆಸ್ಟ್ ಬರ್ತಾ ಇದೆ, ಕಮಿಷನ್ ಬರ್ತಾ ಇದೆ, ಬೋನಸ್ ಬರ್ತಾ ಇದೆ, ಅಥವಾ ಡಿವಿಡೆಂಡ್ ಬಂದು ಕಲೆಕ್ಷನ್ ಆಗ್ತಾಯಿದೆ ನಮ್ಮ ಸಂಸ್ಥೆಗೆ ಪ್ರತಿ ತಿಂಗಳು, ಪ್ರತಿ ವಾರ, ಪ್ರತಿದಿನ. ಸೊ ಅದು ರೆವೆನ್ಯೂ ಇನ್ಕಮ್ ನಮಗೆ ಬಂದರೆ ನಾವು ಆವಾಗಲೇ ಏನು ಮಾಡಿದ್ವಿ? ಖರ್ಚು ಮಾಡ್ತಾಯಿದ್ವಿ. ಇವಾಗ ಇನ್ಕಮ್ ಆಗ್ತಾಯಿದೆ. 1 ವರ್ಷಕ್ಕೆ ಒಂದ್ಸರಿ ಇನ್ಕಮ್ ಬಂತು ಅಂದರೆ, 1 ವರ್ಷದ ಮೇಲ್ಪಟ್ಟು ಇನ್ಕಮ್ ಏನಾದರೂ ಬಂದರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಇರುವಂಥ ಆಸ್ತಿನ ಮಾರಾಟ ಮಾಡಿದ್ರಿ. ನಿಮ್ಮ ಹತ್ರ ಒಂದು ಫರ್ನಿಚರ್ ಇತ್ತು, ಆ ಫರ್ನಿಚರ್ನ ಮಾರಾಟ ಮಾಡಿದ್ರಿ, ನಿಮ್ಗೇನು ಬಂತು? ಇನ್ಕಮ್ ಬಂತು ತಾನೆ? ಫರ್ನಿಚರ್ ದಿನ ಮಾರೋಕ್ಕಾಗತ್ತಾ? ಒಂದೇ ಸರಿ ಮಾರ್ತೀರಾ? ಸೊ ಅದು ಕೂಡ ಏನಾಗುತ್ತೆ? ಸೊ ಈ ಥರ ಇರುತ್ತೆ. ಕ್ಯಾಪಿಟಲ್ ಆ್ಯಂಡ್ ರೆವೆನ್ಯೂ ಐಟಮ್ಸಲ್ಲಿ 2 ಪ್ರಕಾರಗಳು. ಒಂದು ಕ್ಯಾಪಿಟಲ್ ಐಟಮ್ಸ್, ಇನ್ನೊಂದು ರೆವೆನ್ಯೂ ಐಟಮ್ಸ್. ಕ್ಯಾಪಿಟಲ್ ಐಟಮ್ಸಲ್ಲಿ ಮತ್ತೆ 2 ಭಾಗ: ಕ್ಯಾಪಿಟಲ್ ರಿಸಿಪ್ಟು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಇವೆಲ್ಲ ದೊಡ್ಡ ಪ್ರಮಾಣದ ವಸ್ತುಗಳು ಇರ್ತವೆ. ಅರ್ಥ ಆಯ್ತಾ? ರೆವೆನ್ಯೂ ಐಟಮ್ಸ್, ರೆವೆನ್ಯೂದಲ್ಲಿ ಮತ್ತೆ 2 ಭಾಗ: ರೆವೆನ್ಯೂ ರೆಸಿಪ್ಟು, ರೆವೆನ್ಯೂ ಪೇಮೆಂಟ್. ನಾವು ಖರ್ಚು ಮಾಡಿದ್ರೆ ಪೇಮೆಂಟು, ನಮ್ಮ ಇನ್ಕಮ್ ಆದರೆ ರಿಸಿಪ್ಟ್. ಅರ್ಥ ಆಗ್ತಿದೆಯಲ್ಲ? ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನು ಬಳಸಿ ಮತ್ತೊಂದು ಎಕ್ಸ್ಪ್ಲೇನ್. ಥ್ಯಾಂಕ್ ಯು. ಟೈಮ್ ಆಗಿದೆ.